ಹಲೋ ಸ್ನೇಹಿತರೆ, ಮಿಕ್ಸ್ ಅಂಡ್ ಎಲಿಗೇಷನ್ ನಲ್ಲಿ ನಮ್ಗೆ ಈ ತರ ಒಂದು ಕ್ವಶನ್ ಕೊಟ್ಟಾಗ ಅದನ್ನ ಹೇಗೆ ಸಾಲ್ವ್ ಮಾಡೋದು ಶಾರ್ಟ್ ಕಟ್ ಅಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಒಂದು ಮಿಕ್ಸರ್ ಅಲ್ಲಿ 14 ಲೀಟರ್ ವಾಟರ್ ಇದೆ, ಸ್ವಲ್ಪ ಮಿಲ್ಕ್ ಇದೆ, ಅದನ್ನು ಟೋಟಲ್ ಆಗಿ 3 ರೂಪಾಯಿ ಸೇಲ್ ಮಾಡ್ತಿದ್ದಾರೆ. ಇವಾಗ ಪ್ಯೂರ್ ಮಿಲ್ಕ್ ಅಮೌಂಟ್ ಬಂದ್ಬಿಟ್ಟು 7 ರೂಪಾಯಿ ಅಂತ ಕೊಟ್ರೆ, ಹಾಗಾದ್ರೆ ಮಿಲ್ಕ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಮಿಲ್ಕ್ ಆಮೇಲೆ ವಾಟರ್. ಸೊ ಮಿಲ್ಕ್ ಬಂದ್ಬಿಟ್ಟು 7 ರೂಪಾಯಿ ಅಂತ ಕೊಟ್ಟಿದ್ದಾರೆ, ಟೋಟಲ್ ಆಗಿ ಮಿಕ್ಸರ್ ಬಂದ್ಬಿಟ್ಟು 3 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ಕಂಡೀಷನ್ ಅಲ್ಲಿ ವಾಟರ್ ನಮ್ಗೆ ಯಾವಾಗ್ಲೂ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಅಂದ್ರೆ ಫ್ರೀ ಆಗಿ ಸಿಗುತ್ತೆ. ಹಾಗಾಗಿ ಫ್ರೀ ಆಗಿ ಸಿಕ್ಕಿದ್ರೆ ಬಂದ್ಬಿಟ್ಟು ಅದ್ರ ಅಮೌಂಟ್ 0 ಅಂತ ಅರ್ಥ. ಸೊ ಇವಾಗ ನೀವು ಡಯಾಗನಲ್ ಆಗಿ ಡಿಫರೆನ್ಸ್ ತಗೊಳ್ಳಿ. ಸೊ ಇಲ್ಲಿ ನಮ್ಗೆ 3 ಅಲ್ಲಿ 0 ಕಳೆದ್ರೆ 3 ಬರುತ್ತೆ, 7 ಅಲ್ಲಿ 3 ಕಳೆದ್ರೆ 4 ಬರುತ್ತೆ. ಸೊ ಅಂತಂದ್ರೆ ಮಿಲ್ಕ್ 3 ಲೀಟರ್ ಇದ್ರೆ ವಾಟರ್ 4 ಲೀಟರ್ ಇದೆ ಅಂತ ಅರ್ಥ. ಸೊ ಬಟ್ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವಾಟರ್ 16 ಲೀಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ 4 ಯೂನಿಟ್ ಇಸ್ ಈಕ್ವಲ್ ಟು 16 ಅಂತ. ಅಂದ್ರೆ 4ಕ್ಕೆ 4 ಮಲ್ಟಿಪ್ಲೈ ಮಾಡೋದು 16 ಆಗುತ್ತಾ? ಸೊ ಹಾಗಾಗಿ ಈ 3ಕ್ಕೂ 4ನ ಮಲ್ಟಿಪ್ಲೈ ಮಾಡಿ 12 ಬರುತ್ತೆ. ಸೊ ಸರಿಯಾದ ಉತ್ತರ 12 ಲೀಟರ್ಸ್.